ವಂದೇ असतो मा सद्गमय तमसो मा ज्योतिर्मय. ಭಾರತಾಂಬೆಗೆ ನನ್ನ ಭಕ್ತಿಗೂ ನಮಸ್ಕಾರ. ಸೈನಿಕ ದೇಶಾಭಿಮಾನದ ಪ್ರತೀಕ. ಊರಿನ ಗುಡಿಯಲ್ಲಿ ದೇವರಿದ್ರೆ ದೇಶದ ಗಡಿಯಲ್ಲಿ ವೀರಿರ್ತಾರೆ. पहलगाम आतंकवादी हमले की जवाबी कार्रवाई, ऑपरेशन सिंदूर की सफलता ने प्रत्येक भारतीय को गौरवान्वित किया है. वीर सैनिकರಿಗೆ ನನ್ನ ನಮನ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನನ್ನ ವಿನಯಪೂರ್ವಕ ನಮಸ್ಕಾರ. ಸಮಯ ಒಬ್ಬ ಕನ್ನಡಿಗ ನೋಡಿದ್ರು ಕನ್ನಡಮಯವಾಗುವುದು ಕನ್ನಡ ನಾಡಿಯಲ್ಲ. ಆ ಒಬ್ಬ ಕನ್ನಡಿಗ ನೀನಾಗುವ, ಈ ತಾಯಿಯ ಋಣವ ತೀರಿಸುವ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಾಂಸ್ಕೃತಿಕ ಕಾರ್ಯಕ್ರಮ ಬರೀ ಮನೋರಂಜನೆ ಉದ್ದೇಶವಲ್ಲ. ಮನೋರಂಜನೆ ಜೊತೆಗೆ ಪ್ರೇಕ್ಷಕ ಒಳ್ಳೆ ಸಂಸ್ಕೃತಿ ಹಾಗೂ ವ್ಯಕ್ತಿತ್ವ ವಿಕಾಸದ ಬೆಳವಣಿಗೆಗೆ ದಾರಿಯಾಗಬೇಕು. ಇಂದು ಇಲ್ಲಿ ಯೋಗ, ನೃತ್ಯ, ಸಂಗೀತ, ಕಲೆ, ಪ್ರತಿಭೆ, ಆರೋಗ್ಯಕ್ಕೆ ಬಲು ಉತ್ತಮ. ಯೋಗದಿಂದ ದೇಹಿ, ಮಾನಸಿಕ, ವ್ಯಕ್ತಿತ್ವ ವಿಕಾಸವಾಗುತ್ತದೆ. ಯೋಗ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ. ಆ ಸ್ಪರ್ಧೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ತೊಡಗಿಸಿಕೊಂಡಿದ್ದೀವಿ ಅದು ಮುಖ್ಯ. ಎಲ್ಲ ಯೋಗ ಪಟುಗಳಿಗೆ ನನ್ನ ಹಾರ್ದಿಕ ಶುಭಕಾಮನೆಗಳು. ಕೆಲವರು ದೇವರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ. ನಾನು ಸಾಕ್ಷಾತ್ ದೇವರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೀನಿ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವ ನಮಸ್ಕಾರ. ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರು. ನನ್ನ ಹೃದಯ ಸ್ಥಾನ, ನನ್ನ ಮಾನಪ್ರಾಣ, ನನ್ನ ಅಭಿಮಾನ, ಸ್ವಾಭಿಮಾನ, ವಿಗುಮಾನ ಹಿಂದೂ ಧರ್ಮ, ಸನಾತನ ಧರ್ಮ, ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ಹಿಂದುತ್ವ ಅನ್ನೋದು ಜಾತಿ ಮತ್ತು ಸಂಪ್ರದಾಯ ಅಲ್ಲ. ಮೈತ್ರಿ, ಸದ್ಭಾವನೆ, ರಾಷ್ಟ್ರ ಪ್ರೇಮದ ಸಂಕೇತ. ನಾನು ಅಲ್ಪಸಂಖ್ಯಾತ ಜೈನಾದರೂ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳೋದು ನನಗೆ ಹೆಮ್ಮೆ ಅನಿಸುತ್ತದೆ. ಶ್ರೀ ಫಲ್ से अंबर से फिर हिंदू का जय जयकार उठे. ಭಾರತ ಒಂದು ಮಹಾನ್ ದೇಶ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಇದು ನಮ್ಮ ಸೌಭಾಗ್ಯ. ದೇಶ ಎಲ್ಲಕ್ಕಿಂತಲೂ ಮಿಗಲು. ಗೋವಿನ ಹಾಲಿಗೆ ಭೇದವಿಲ್ಲ. ರಾಯಣ ಶಿವಾಜಿ ಬೇರೆ ಅಲ್ಲ. ಕನ್ನಡಿಗ ಸ್ವಾಭಿಮಾನಕ್ಕೆ ಬೆಲೆ ಇಲ್ಲ. ಕನ್ನಡಿಗ ದೇಶಾಭಿಮಾನಕ್ಕೆ ಇಲ್ಲ. ಸತ್ಯಂ ಶಿವಂ ಸುಂದರಂ ಅಹಿಂಸಾ ಪರಮೋ ಧರ್ಮ ಗಾವು ವಿಶ್ವಸ್ಯ ಮಾತರ. ಭಾರತ ತಾಯಿ ಹಾಲು ಜೀವಾಮೃತ, ಗೋವಿನ ಹಾಲು ಪಂಚಾಮೃತ. ಅಮ್ಮ ಕೊಡೋದು ನಡೆಬಾರದು, ಅಮ್ಮ ಕೊಡೋದು ಕರೆಬಾರದು. ಸ್ವರಾಜ್ಯದ ಮಿಗಲು, ಗೋ ಸಂತತಿ ಉಳಿವು. ನಮಗೆ ರಾಜಕೀಯ ಬೇಡ, ಬೇಕಾಗಿರೋದು ಮುಂದಿನ ಮಕ್ಕಳ ಜೀವಾಮೃತ. ಗೋವಿನಿಂದಲೇ ಅನ್ನಭಾಗ್ಯ, ಗೋವಿನಿಂದಲೇ ಕ್ಷೀರಭಾಗ್ಯ, ಗೋವಿನಿಂದಲೇ ನಾಳೆಗೆ ಸಕಲ ಸೌಭಾಗ್ಯ. ಗೋವಿಗೆ ಮಾತ್ರ ಹತ್ಯಾ ಭಾಗ್ಯ. ಇದು ಯಾವ ದೌರ್ಭಾಗ್ಯ? ಬೇಡ ಬೇಡ. ಗೋ ಹತ್ಯೆಗೆ ಸಮರ್ಥನೆಗಳು, ಕಾರಣಗಳು, प्रचोदनेಗಳು. जननी नंतर दर्शन करते हैं, वो भगवान की मूर्तियां हैं और हमारे द्वारा बनाई हुई है. लेकिन हमारे घर में जो नन्हे मुन्ने प्यारे प्यारे बालक हैं, वो साक्षात भगवान का रूप है. मैं हाथ जोड़कर आपसे प्रार्थना करता हूं, आप उन्हें किताबी ज्ञान के साथ भारत की संस्कृति, भारत के संस्कारों को सिखाएं, तो ये देश की बहुत बड़ी सेवा होगी. आज हमें मन में ये संकल्प करना है, हम एक है, हम एक है. एक है अपनी जमीन, एक है अपना गगन, एक है अपना जहां, एक है अपना वतन. आवाज दो, आवाज दो. हम एक है, हम एक है, हम एक है. ಎಲ್ಲರಿಗೆ ಶುಭವಾಗಲಿ. ಜಯ ಭಾರತ್ ಮಾತೆ, ಜಯ ಕರ್ನಾಟಕ ಮಾತೆ. ಭಾರತ್ ಮಾತಾ ಕಿ ವಂದೇ, ಗೋ ಮಾತಾ ಕಿ ಕನ್ನಡ ಭುವನೇಶ್ವರಿ ತಾಯಿಗೆ ಧನ್ಯವಾದ. ಯಶೋಧ ಚಿಕ್ಕನಿಗೆ ಇಬ್ಬರು ವಿಕಲಿಸೇತಂದ್ರು. ಮಾತಾಡಕ್ಕೆ ಬರೋದಿಲ್ಲ, ಕುಂದ್ರಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ. ಬಂದು ನೋಡಿ ಈ ಅಮ್ಮ ಮಹಾತಾಯಿ ಮೇಲೆ ಮೇಲೆ ಇವರಿಗೆ ಚಕ್ರವರ್ತಿ ಗೊತ್ತಿಲ್ಲ. ಇವರು ಮಾಡುವ ಸೇವೆ ಬಹಳ 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 ಉತ್ತಮ ಸೇವೆ. ಇವರು ಕೆಲವು ವರ್ಷಗಳ ಹಿಂದೆ ಇವ್ರ ಮಗಳನ್ನ ಕರ್ಕೊಂಡ್ರು. ಈಗ ಒಬ್ಬ ಮಗ ಇದ್ದಾನೆ, ಅವನಿಗೂ ಸ್ವಲ್ಪ ಹುಷಾರಿಲ್ಲ. ಇವರು ಪತಿ ನನ್ನ ಆತ್ಮೀಯ ಸ್ನೇಹಿತರು ಚಿಕ್ಕಯ್ಯ, ಅವರು ಸಹ ಇರಲಿಲ್ಲ. ಆದರೂ ಸಹ ದುಃಖ ಮಹಿಳೆ ಬೆಂಗಳೂರಿನ ಕಿತ್ತೂರು ರಾಮಚಂದ್ರಮ್ಮ ಆ ಥರ ಸಂಸ್ಥೆನ 30 ವರ್ಷ ನಡೆಸ್ತಾ ಇದ್ದಾರೆ. ನಾವು ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ. ಹಾಗಾಗಿ ನಿಮಗೆ ದೇವರನ್ನ ಆಯುಷ್ಯ ಚೆನ್ನಾಗಿ ಕೆಲಸ ಮಾಡಿ ನೀವೇನೇ ಮಾಡಿದ್ರು ನಿಮ್ಮ ಜೊತೆಲಿ ನಾನು ಮತ್ತೆ ನನ್ನ ಪತ್ನಿ ಗೀತಾ ಜೊತೆ ಇರ್ತೀವಿ. ಊಟ ಮಾಡಿದ್ರಾ? ಹಾಂ, ಹೋಗ್ಬಿಟ್ಟು
ಈಗ ಅದೇ ಶಂಕರಿ ಬೆಳೆದು ಬನಶಂಕರಿ ಇನ್ನೊಂದು ವೃದ್ಧಾಶ್ರಮ ಮಾಡಿದ್ದಾರೆ. ಬನಶಂಕರಿ ಮೇಡಮು ಅವ್ರು ನಾಗೇಶ್ ಅಲ್ಲಿ ಬಂದಿದ್ರು ಅಲ್ಲಿ ಮಡಿಲು ಅಂತ ಸುಮಾರು DDAಯಿಂದ 100ಕ್ಕೂ 100 ಸೈಟ್ ತಗೊಂಡು 4 ಅಂತಸ್ತು ಕಟ್ಟಿದ್ದಾರೆ. ಭಾಳ ಒಳ್ಳೆಯ ಅತ್ಯಂತ ಉಪಯುಕ್ತವಾದಂಥ ಎನ್ವೈರ್ಮೆಂಟ್ ಇರುವಂಥ ಒಂದು ಸಂಸ್ಥೆ ಮಡಿಲು. ಅಲ್ಲಿಯೂ ಸಹ ಈ 4 ಕಡೆ, ಯಾಕಂದರೆ ಮನುಷ್ಯ 20 ಕಡೆ ಮಾಡೋಕ್ಕಾಗೋದಿಲ್ಲ, ಎಲ್ಲರೂ 3 ಕಡೆ ಮಾಡ್ಬೋದು ಅಷ್ಟೇ. ಇದೇಷ್ಟು ಅಂತ ಹೇಳಿದ್ರು ಮಾಸ್ಟ್ರು ಅದೆಲ್ಲ ಮಾಡ್ತಾ ಇದ್ದೀವಿ ಮೊದಲು ನಾವು. ಈಗ 4-5 ಕಡೆ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ಹೆಚ್ಚಿಗೆ ತಿರುಗಾಡಲಿಕ್ಕಾಗಲ್ಲ, ಸುತ್ತಾಗಲಿಕ್ಕೆ. ಆದ್ದರಿಂದ ಈ ಅಜಂತಾ ಇಂಟರ್ನ್ಯಾಷನಲ್ ಸಂಸ್ಥೆ ಇದೆಯಲ್ಲ, ಇದು ಪ್ರಾರಂಭದಿಂದ ಹಿಡಿದು ಇದುವರೆಗೂ ನಮ್ಮ ಜೊತೆಲೇ ಇದ್ದೇವೆ. ಲಕ್ಷ್ಮೀ ಮೇಡಮು ಸಾವಿರಾರು ಮಕ್ಕಳಿಗೆ ಡ್ಯಾನ್ಸ್ ಕಲಿಸಿದ್ದಾರೆ. ಈಗ ಅವ್ರು ಏನು ಮಾಡಿದರೆ ಇದು ನೋಡಿದ್ದೀವಿ ಎಲ್ಲೊಂದು ಎಲ್ಲ ಅವರೇ ಗುರುಗಳಾಗುತ್ತೆ. ಬನ್ನಿ ಮೇಡಮ್. ಈಗ ಬಯಸಿದ್ದಲ್ಲ ಸಿಗದು ಬಾಳಲ್ಲಿ, ಬಯಸಿದ್ದಲ್ಲ ಸಿಗದು ಬಾಳಲ್ಲಿ. ಓ ನನ್ನ ಮಾತು ಸುಳ್ಳಲ್ಲ, ಓ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಬಯಸಿದ್ದಲ್ಲ ಸಿಗದು ಬಾಳಲ್ಲಿ, ಬಯಸಿದ್ದಲ್ಲ ಸಿಗದು ಬಾಳಲ್ಲಿ. ಓ ನನ್ನ ಮಾತು ಸುಳ್ಳಲ್ಲ, ಓ ಸ್ಕೂಲ್ ಸಾಲು ಮದುವೆಗಳಿದೆ, ಆಮೇಲೆ ಇದರಲ್ಲಿ ಥೆರಪಿ ಇದೆ, ಯೋಗಾಸನ ಇದೆ, ಪ್ರಾರ್ಥನೆ ಇದೆ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಮದುವೆ ಮಾಡ್ತಾ ಇದ್ವಿ. ಮುಂದಿನ ಶಾಲೆಗಳಲ್ಲಿ ನಾವು